ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ನಾನು ಯಾಸಿನ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ RCCಗೆ ಎಲೆಕ್ಟ್ರಿಕಲ್ ಪೈಪ್ ಅಳವಡಿಸುವ ಬಗ್ಗೆ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ಈಗ ನೋಡಿ, ನಮ್ಮ ಪರಿಸರದ ಜೊತೆ ಮಾಹಿತಿಗಳನ್ನು ತಿಳ್ತೀವಿ. ಏನು ಹಾಕಿದ್ದೀವಿ ಇವೆಲ್ಲ ಫಸ್ಟು ಹೋಗಿ ಮಾರ್ಕಿಂಗ್ ಮಾಡಿಕೊಂಡು ಬಂದು ಮೇಲೆ ಚಾಕ್ ಪೀಸಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಬೇಕು ಅನ್ನೋದನ್ನ ಮಾರ್ಕ್ ಮಾಡಿ, ಆ ಜಾಗದಲ್ಲಿ ಜಂಕ್ಷನ್ ಬಾಕ್ಸು, ಫ್ಯಾನ್ ಬಾಕ್ಸು ಮತ್ತು ಡ್ರಾಪ್ ಯಾವ ಜಾಗದಲ್ಲಿ ಮಾಡಬೇಕು ಅದೆಲ್ಲ ಆ ಜಾಗದಲ್ಲೆಲ್ಲ ಹೋಲ್ಡ್ ಮಾಡಿಬಿಟ್ಟು ಪೈಪ್ನ ಹಾಕ್ಕೊಂಡು ಹೋಗ್ತೀವಿ. ನೋಡಿ ನಮ್ಮ ಪರಿಸರನ ಹಾಗೆ ನೋಡಿ. ಈಗ ಹಾಗೆ ಎಲ್ಲ ಮಾಸ್ಕಿನ್ ಟೇಪೆಲ್ಲ ಹಾಕಿ ಬೆಂಡ್ಗಳಿಗೆಲ್ಲ ಇನ್ಸುಲೇಷನ್ ಟೈಪೆಲ್ಲ ಹಾಕಿ ನೋಡಿ ಆ ಥರ ಇದು ಮಾಡಿದ್ದೀವಿ. ನೋಡಿ ಎಲ್ಲ ಹಾಕಿ ನೋಡಿ. ಫ್ಯಾನ್ ಬಾಕ್ಸ್, ಇದು ಜಂಕ್ಷನ್ ಬಾಕ್ಸ್, ಅದಕ್ಕೂ ಫುಲ್ ಎಲ್ಲ ಮಾಸ್ಕಿನ್ ಟೇಪ್ ಹಾಕಿದ್ವಿ. ಇಡೀ ಡಿಶ್ಗೆ ಬಿಟ್ಟಿರೋ ಪೈಪು. ಇದು ನೆಕ್ಸ್ಟ್ ಮೇಲೆ ಇದಕ್ಕೆ ಅಂಬ್ರೆಲ್ಲ ಬರುತ್ತೆ. ಇದು ನೋಡಿ, ಇದು ಫ್ಯಾನ್ ಬಾಕ್ಸು, ಜಂಕ್ಷನ್ ಬಾಕ್ಸು. ಫ್ಯಾನ್ ಬಾಕ್ಸ್ಗೂ ಫುಲ್ ಎಲ್ಲ ಮಾಸ್ಕಿನ್ ಟೇಪ್ ಹಾಕಿರ್ತೀವಿ. ಅದು ಯಾವುದೇ ರೀತಿ ರಾಡ್ಗೆ ಟಚ್ ಆಗಬಾರ್ದು ಅನ್ನೋಕ್ಕೋಸ್ಕರ ಮಾಸ್ಕಿನ್ ಟೇಪ್ ಹಾಕೋದು, ಗ್ರೌಂಡ್ ಆಗೋದು ಇರಲಿ ಅನ್ನೋಕ್ಕೋಸ್ಕರ. ನೋಡಿ, ಇದು ಬಾತ್ರೂಮ್ಗೆ ಪಾಯಿಂಟ್ ಕೊಟ್ಟಿರೋಂಥದ್ದು. ಇದು ಕಿಚನ್ನು, ಇದು ಹಾಲು, ಇದು ಫ್ಯಾನ್ ಬಾಕ್ಸ್ ಬಿಟ್ಟಿರೋವಂಥದ್ದು. ಇದು ಸೆನ್ಸರ್ಗೆ ಬಿಟ್ಟಿರೋಂಥ ಪೈಪು. ಇದು ಡಿಶ್ ಬಿಟ್ಟಿರೋಂಥದ್ದು. ಇದು ಹಾಲ್ದು ಫ್ಯಾನ್ ಬಾಕ್ಸು. ಇದು ಔಟ್ಸೈಡ್ಗೆ ಲೈಟ್ ಪಾಯಿಂಟು. ಇದು ಡಿಶ್ ಪೈಪು, ಇದು ಸೆನ್ಸಾರ್ ಪೈಪು. ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೂ ಬೆಲ್ ಐಕನ್ನ ಆಲ್ ಮಾಡಿಡಿ. ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ತಲುಪಲಿ. ಬಾಯ್ ಆಲ್. ಥ್ಯಾಂಕ್ ಯು.